ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶ್ರೀ ಭಾಗ್ಯ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿ ತಾಂಡವ್ಗೆ ಹೇಳಿದಾಗ ತಾಂಡವ್ ಭಾಗ್ಯನ ಕಾಪಾಡಬೇಕು ಅಂತ ಭಾಗ್ಯ ಇರೋ ಕಡೆ ಬರ್ತಾರೆ. ಅಲ್ಲಿ ಭಾಗ್ಯ ಬೈಕು ಕೆಟ್ಟು ನಿಂತಿರುತ್ತೆ. ಆಗ ತಾಂಡವ ಭಾಗ್ಯ ಬೈಕನ್ನು ಸರಿಪಡಿಸ್ತಿರ್ತಾರೆ. ಅಷ್ಟರಲ್ಲಿ ಒಂದು ಲಾರಿ ಬಂದದ ಭಾಗ್ಯಗೆ ಹೊಡೆಯೋದಕ್ಕೆ ಅಂತಾನೆ ಬರುತ್ತೆ. ಡಿಕ್ಕಿ ಹೊಡೆಯೋದಕ್ಕೆ ನೀನು ಬರಬೇಕು. ಅಷ್ಟರಲ್ಲಿ ಆದಿ ಬಂದು ಭಾಗ್ಯನ ಕಾಪಾಡ್ತಾರೆ. ನಂತರ ಭಾಗ್ಯ ಮತ್ತೆ ಆದಿ ಒಂದು ಬೆಟ್ಟದ ಬಳಿಗೆ ಹೋಗ್ತಾರೆ. ಕೊನೆಗೂ ಅಲ್ಲಿ ಭಾಗ್ಯ ತನ್ನ ಮನಸ್ಸಲ್ಲಿರೋ ಮಾತನ್ನ ಆದಿ ಮುಂದೆ ಹೇಳ್ಕೊಂಡೇ ಬಿಡ್ತಾರೆ. ನನಗೂ ಕೂಡ ನೀವಂದರೆ ಇಷ್ಟ, ನಿಮ್ಮ ಜೊತೆ ನನ್ನ ಬದುಕನ್ನು ಸಾಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮಮ್ಮನಷ್ಟು ನನಗೆ ಪ್ರೀತಿ ಕೊಡೋಕ್ಕಾಗೋದಿಲ್ಲ. ಆದರೆ ಖಂಡಿತ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ಪ್ರೀತಿ ಕೊಡ್ತೀನಿ. ಆದರೆ ನನಗೆ ಸಮಯಾವಕಾಶ ಬೇಕು ಅಂತ ಕೇಳ್ಕೊತಾರೆ. ಯಾಕಂದರೆ ತನ್ವಿನ ಎದುರಿಸೋದು ಕಷ್ಟ ಆಗತ್ತೆ, ತನ್ವಿನ ಒಪ್ಪಿಸ್ಬೇಕಾಗಿದೆ, ತನ್ವಿ ಒಪ್ಪಿಗೆ ಕೂಡ ಈ ಮದುವೆಗೆ ಬೇಕಾಗಿದೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ಅದೇ ಖಂಡಿತ ನಾನು ನಿಮಗೋಸ್ಕರ ಕಾಯ್ತೀನಿ, ನೀವು ಎಷ್ಟು ಸಮಯ ಬೇಕಾದರೂ ತಗೊಳ್ಳಿ, ಖಂಡಿತ ಎಂದೂ ಕೂಡ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ ಆದಿ ಹೇಳ್ತಾರೆ. ಇದರ ನಡುವೆ ಶ್ರೇಷ್ಠ ಭಾಗ್ಯ ಕಥೆಯನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ರು, ತಾಂಡವ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಆದಿಗೆ ವಿಷಯ ಬಂದು ಮುಟ್ಟತ್ತೆ. ಈ ವಿಷಯ ಗೊತ್ತಾಗ್ತಿದ್ದಾಗೆ ರುಚಿಗೆದ್ದಂತಹ ಆದಿ ಆ ಒಂದು ವಿಷಯವನ್ನ ತಗೊಂಡು ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ. ತಾಂಡವ್ನ ಕರೆದಿದ್ದಾರೆ. ಇಲ್ಲಿ ಫುಲ್ ಕೋಪದಲ್ಲಿದ್ದಾರೆ ಆದಿ. ಮನೆಯವರೆಲ್ಲರೂ ಭಾಗ್ಯ ಸಮೇತ ಅಲ್ಲೇ ಇದ್ದಾರೆ. ತಾಂಡವ್ ಕೂಡ ಬರ್ತಾರೆ. ತಾಂಡವ್ ಕುತ್ತಿಗೆ ಪಟ್ಟಿ ಹಿಡಿದಿದ್ದೆ. ನಿನ್ನೆ ಭಾಗ್ಯಗೆ ಲಾರಿ ಗುದ್ದೋಕೆ ಬಂದಿತ್ತು. ಶ್ರೇಷ್ಠ ಭಾಗ್ಯ ಕಥೆಯನ್ನು ಮುಗಿಸ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ಲು. ಅದಕ್ಕೆ ನೀನು ಕೂಡ ಸಾಥ್ ಕೊಟ್ಟಿದ್ದೆ ಅಲ್ವಾ ಅಂತ ಕೇಳ್ತಿದ್ದಾಗ ಇಲ್ಲಿ ತಾಂಡವ ಶ್ರೇಷ್ಠ ಹೌದು ಈ ಪ್ಲಾನ್ ಮಾಡಿದ್ಲು ಅಂತ ಹೇಳಿದ್ರೆ ಇಲ್ಲಿ ತಾಂಡವ್ ಕೂಡ ಅದರಲ್ಲಿ ಶಾಮೀಲಾಗಿದ್ರು ಅಂತ ತಿಳ್ಕೊಂಡು ಆದಿ ಕಪ್ಪಾಳಕ್ಕೆ ಬಾರಿಸ್ತಾರೆ ತಾಂಡವ್ಗೆ. ಈ ಒಂದು ವಿಷಯವನ್ನು ಕೇಳಿದ್ದ ಭಾಗ್ಯ ಹಾಗೆ ಕುಸುಮ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಷಯ